But let me come to this honorable MLA of Maddur. Who are you, I say? I have never seen you, nor met you. Who are you? ಏನು ಮೇಲಿಂದ ಇಳಿದು ಬಂದಿದ್ದೀರಿ ಅಂದ್ಕೊಂಡಿದ್ದೀರೋ ಏನು ನೀವು? ಜಾತಕ ಬರ್ಕೊಡೋಕ್ಕೆ ಎಲ್ಲರಿಗೂ ಫಸ್ಟ್ ಟರ್ಮಲ್ಲಿ ಎಲೆಕ್ಟ್ ಆಗಿದ್ದೀರಿ, ಗೌರವದಿಂದ ಜನರ ಕೆಲಸ ಮಾಡಿಕೊಂಡು ಅವರ ಪ್ರೀತಿ ವಿಶ್ವಾಸ ಉಳಿಸ್ಕೊಡೋ ಕಡೆ ಗಮನ ಕೊಡಿ. ಸರ್ಟಿಫಿಕೇಟ್ ಇಶ್ಯೂ ಮಾಡೋ ಕೆಲಸನ ಆಮೇಲೆ ಮಾಡೋರಂತೆ ನಿಮ್ಗೆ ಅನುಭವ ಬಂದಾಗ. ಆರ್ ಇಫ್ ಯು ಥಿಂಕ್ ಯು ಆರ್ ಓವರ್ ಎಕ್ಸ್ಪೀರಿಯನ್ಸ್ಡ್, ದೆನ್ ಯು ವಿಲ್ ಫೇಸ್ ಇಟ್. ಹೂ ಆರ್ ಯು ಆ್ಯಂಡ್ ವೈ ಆರ್ ಯು ಇಂಟ್ರೆಸ್ಟೆಡ್? ನೀವೇ ನಿರ್ಮಾಪಕನ? ರಾಜಕಾರಣದಲ್ಲಿ ವೈಯಕ್ತಿಕ ಗೆಳೆತನಗಳು ಇರಬಾರ್ದು ಅಂತ ನಾನು ಹೇಳಲ್ಲ, ಆದರೆ ಅಟ್ರಾಷಿಯಸ್ ಕ್ರಿಮಿನಲ್ ಕೇಸಲ್ಲಿ ತಲೆ ಹಾಕೋವಾಗ ಮಾನ ಮರ್ಯಾದೆ, ಲಜ್ಜೆ ಮತ್ತು ಎಚ್ಚರಿಕೆ ಅನ್ನೋದಿರಬೇಕು. ಇದೇ ನಾನು ನಿಮ್ಮ ಚೀಫ್ ಮಿನಿಸ್ಟರ್ ಕೊಡ್ತಿರೋ ಮರ್ಯಾದೆ. ನೀವು ಯು ಆರ್ ಎ ಫಸ್ಟ್ ಟೈಮ್ MLA, ಡೋಂಟ್ ಯು ಹ್ಯಾವ್ ಎ ಕಾಮನ್ ಸೆನ್ಸ್? ನಿಮ್ಮ ಚೀಫ್ ಮಿನಿಸ್ಟರ್ ಕ್ಯಾಬಿನೆಟಲ್ಲಿ ಹೇಳ್ತಾರೆ ಅನ್ನೋದಾದರೆ ಅದು ನಿಮ್ಗೆ ಅಪ್ಲೈ ಆಗಲ್ಲ. ಅವ್ರು ಹೇಳಿ ಒಂದಿನ ಶಟ್ ಅಪ್ ಅಂಡ್ ಕೀಪ್ ಕ್ವಾಯಟ್. ಗೆಳೆತನ ಇದ್ರೆ ಇಟ್ಕೊಳ್ಳಿ, ಯಾರು ಬೇಡ ಅಂದವರು. ಇರಬಾರ್ದು ಅಂತೇನಿದೆ? ಹಾಗೇನಿಲ್ಲ. ಎಲ್ಲಿದೆ ಇರಬಾರ್ದು ಅಂತ ಗೆಳೆತನ? ಅದು ಬೇರೆ ಇದು ಬೇರೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ಕೊಡೋದಕ್ಕೆ ಮೊದಲು ಯು ಶುಡ್ ಆಸ್ಕ್ ಯುವರ್ ಸೆಲ್ಫ್, ಯಾವ ಪ್ರಕರಣದಲ್ಲಿ ತಲೆ ಹಾಕ್ತಾ ಇದ್ದೀನಿ ಅನ್ನೋದನ್ನ. ಅವ್ರು ಮಾಡಿದ್ದಾರೆ ಅಂತ ಯಾರು ಹೇಳಿಲ್ಲ, ಅವ್ರ ಆರೋಪ ಅಷ್ಟೇ. ನಾಳೆ ಕೋರ್ಟ್ ಏನು ಹೇಳುತ್ತೋ ನನಗೂ ಗೊತ್ತಿಲ್ಲ. ಆದರೆ ಈ ಪ್ರಕರಣದ ತೀವ್ರತೆ ಮತ್ತು ಆ ಕ್ರೌರ್ಯತೆ ಬರ್ತಾ ಇರೋದು, ಯು ಕಾಂಟ್ ಡಿನೈ ದೇರ್ ಇಸ್ ಎ ಮರ್ಡರ್. Someone has done the murder. Who is he? ಅವರು ಒಳ್ಳೆಯವರು ಅಂತ. ಈ ಉಳಿದಿದ್ದ 17 ಜನ ಏನು ಕಟಕ್ರ? ಅದಕ್ಕೆ ಯಾಕೆ ಸರ್ಟಿಫಿಕೇಟ್ ಕೊಡ್ರಿ? ಅದಕ್ಕೂ MLA should know, he should shut up his mouth. Otherwise, fair, you face it. ಈ ಕೇಳಿ ಬರ್ತಾ ಇಲ್ಲಿವರೆಗೂ ಗಾಳಿ ಸುದ್ದಿ. Fair, no problem. ತಲೆ ಹಾಕಬಾರ್ದು. ಹೇಳ್ಬೋದು, ನನಗೆ ವೈಯಕ್ತಿಕವಾಗಿ ಅವರ ಪರಿಚಯ ನಿಜ, ಆದರೆ ಈ ಪ್ರಕರಣದಲ್ಲಿ ಕಾನೂನು ಏನು ಹೇಳುತ್ತೋ ಹಾಗಾಗತ್ತೆ, ಮುಗಿಸ್ಬೇಕಷ್ಟೇ. ವೈಯಕ್ತಿಕ ಗೆಳೆತನಗಳಿದ್ದಾಗ ಇರಬಾರ್ದು ಅಂತ ಯಾವ ತಪ್ಪು ಇಲ್ಲ ನನ್ನ ಪ್ರಕಾರದಲ್ಲಿ. ಇನ್ವಾಲ್ವೇ ಆಗಿಲ್ಲ, ಅವ್ರಿಗೆ ಆ ಬುದ್ಧಿ ಇಲ್ಲ, ಅವ್ರ ಬುದ್ಧಿನಿಲ್ಲ, ಅವರ ಕ್ಯಾರೆಕ್ಟರ್ ಎಲ್ಲ ಸ್ವಲ್ಪ ಸಿಡುಕ, ಸ್ವಲ್ಪ ಕುಡಿದು. ಶಟ್ ಅಪ್ ಆ್ಯಂಡ್ ಕೀಪ್ ಕ್ವಾಯಟ್. ಫಸ್ಟ್ ಕೊಟ್ಟಿರೋ ಆಶ್ವಾಸನೆಗಳನ್ನು ಮದ್ದೂರಿನಲ್ಲಿ ಈಡೇರಿಸೋ ಕಡೆ ಗಮನ ಕೊಡಿ, ಆಮೇಲೆ ಕುತ್ಕೊಂಡು ಜಾತಕ ಬರೆಯೋರಂತೆ.